ಇದ್ದೀರಾ ಟಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಸಾಬ್, ಈ ಫೈಟ್ ಭಾರಿ ಮಜಾ ಇದೆ. ಒಂದು ಕಡೆ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಅಂತ ಡಿ.ಕೆ. ಸಾಹೇಬ್ರು, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಅಸಹಾಯ ಶೂರ ನಾನು ಅಕ್ಷೀಣ ಬಲನೋ ಅಂತ ನಿಂತಿದ್ದಾರೆ. ಈ ಇಬ್ಬರ ಕಾಳಗದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಅನ್ನೋದೇ ಇಂಟ್ರೆಸ್ಟಿಂಗ್. ಸಿದ್ದರಾಮಯ್ಯನವರು ತಮ್ಮ ಬತ್ತಳಿಕೆಯಲ್ಲಿರುವಂತಹ ಒಂದೊಂದೇ ಅಸ್ತ್ರವನ್ನು ತೆಗೆದು ಡಿ.ಕೆ.ಶಿ ಅವರ ಮೇಲೆ ಪ್ರಯೋಗ ಮಾಡ್ತಾನೇ ಇದ್ದಾರೆ. ಅವ್ರಿಗೆ ಕೇಳಬೇಕು ಏನ್ ಬೇಜಾರಾಗಕ್ಕೆ ಏನು ಅವ್ರ ಆಸ್ತಿನ ಬರ್ಸ್ಕೊಂಡವ್ರ ಯಾರನ. ಈಗ ಒಂದು SC STಗಳದ್ದು ಈಗ ಪ್ರೀ ಯೂನಿವರ್ಸಿಟಿ ಮಕ್ಕಳುಗಳಿಗೆ ಮತ್ತೆ ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ SC ST ಹುಡುಗರುಗಳು, ಅವ್ರ ಸ್ಕಾಲರ್ಶಿಪ್ ಇಲ್ಲ, ಅವ್ರಿಗೆ ಅಷ್ಟನ್ನು ಕೊಡ್ತಾ ಇಲ್ಲ ಅವ್ರಿಗೆ. ಮತ್ತೆ ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದ್ರೆ ಏನು ಇವರೆಲ್ಲ SC ST ವಿರೋಧಿಗಳ? ಇವರೆಲ್ಲ ಜ್ವಲಂತ ಸಮಸ್ಯೆ SC ST ಮಕ್ಕಳುಗಳಿಗೆ ಇರ್ತಕ್ಕಂಥದ್ದು. ಈ ಜ್ವಲಂತ ಸಮಸ್ಯೆ, ಇಂಥ ಸಮಸ್ಯೆ ಇನ್ನೂ ಹಲವಾರು ಇದಾವೆ. ಇಂಥ ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆ ಕರೆದ್ರೆ ಅದಕ್ಕೆ ರಾಜಕೀಯದ ಲೇಪನ ಕೊಟ್ಬಿಟ್ಟು ನೀವು ಮಾಡಬೇಡಿ ಮಟ್ಬೇಡಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಇದು SC ST ಸಮಾಜಕ್ಕೆ ಮಾಡುವಂತ ಅನ್ಯಾಯ. ಇದು SC ST ಸಮಾಜಕ್ಕೆ ಮಾಡುವಂತ ಅನ್ಯಾಯ. ಇದು ಸಿಎಂ ಆಗೋಕೆ ಹೊರಟಿದಂಥ ಡಿ.ಕೆ. ವಿರುದ್ಧ ಆಪ್ತರನ್ನ ಚೂಬಿಟ್ಟು ನನ್ಗೇನೂ ಗೊತ್ತಿಲ್ಲ, ನಾನೇನೂ ಮಾಡಿಲ್ಲ, ನಾನವನಲ್ಲ ಅನ್ನೋ ಹಾಗೆ ಮೇಂಟೈನ್ ಮಾಡ್ತಾ ಬರ್ತಿದ್ದಾರೆ. ಡಿ.ಕೆ. ಸಾಹೇಬ್ರಂತೂ ಅಧಿಕಾರ ಕೊಡದೇ ಇದ್ರೆ ಒದ್ದು ಕಸಿದುಕೊಳ್ಬೇಕು. ಒಪ್ಪಂದ ಆಗಿದೆ ರೀ, ಅದನ್ನೆಲ್ಲ ಬಹಿರಂಗವಾಗಿ ಹೇಳೋಕ್ಕಾಗತ್ತಾ? ಬಹಿರಂಗವಾಗಿ ಹೇಳಿದಾರಂದ್ರೆ ಕಸಿದುಕೊಳ್ಳೋ ಕೆಲಸ ಡಿ.ಕೆ. ಕಡೆಯಿಂದ ಶುರುವಾಗಿದೆ ಅಂತ ಅರ್ಥ. We can't stop anyone to desire. It is a places when chairs are vacant, but here no chairs are vacant. As far as Congress party is concerned, it is only the High Command who takes the decision. It is not, we can't speak our political positions on media or with any of our friends. It is ultimately a group of 3-4 people looking at the aspirations of the people. They decide who has to lead the state and who has to lead the party. No, if you see, I know my strength and I know my weakness. Both I know. I don't want to tell. My strength is whatever I could have taken up the responsibility, I have delivered. Whatever my weakness is, I never blackmail the High Command. I just go by my party decision. We never try to do any wrong against the party, this one. See, ultimately, I have some love for Gandhi family, because Gandhi family has kept this party united. I have to bow my head to the loyalty. I feel that the loyalty will pay royalty one day, and I'm still waiting for that. I have confidence in it. No, not forever. We have some understanding. I don't want to discuss on media. Let us meet on the day. ಕೆಲವೇ ದಿನಗಳ ಟರ್ಕಿ ಟೂರ್ ಮುಗಿಸ್ಕೊಂಡು ಸಾಹೇಬ್ರು ಡೈರೆಕ್ಟ್ ದೆಹಲಿಯಲ್ಲಿ ಲ್ಯಾಂಡ್ ಆಗ್ತಾರೆ. ಫ್ಯಾಮಿಲಿ ಟ್ರಿಪ್ ಅಂತ ಅವರು ಹೇಳ್ತಾರೆ. ಆದರೆ ರಾಹುಲ್ ಗಾಂಧಿಯನ್ನ ಯಾಕೆ ಭೇಟಿಯಾಗಿರಬಾರ್ದು? ವಿಯೆಟ್ನಾಂ ಅಂತ ಹೇಳಿ 55ರ ಯುವಕ ಟರ್ಕಿನಲ್ಲಿ ಯಾಕಿರಬಾರ್ದು? ಪ್ರಪಂಚದ ದೃಷ್ಟಿಗೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಗೆ ಅತ್ಯಾಪ್ತರು, ಅದು ಹೌದು ಕೂಡ. ಹಾಗಂತ ರಾಹುಲ್ ಗಾಂಧಿಗೆ ಡಿ.ಕೆ.ಶಿ ಆಪ್ತರಲ್ಲ ಅನ್ನೋಕೆ ಆಗುತ್ತಾ? ಇಬ್ರು ಹೈಕಮಾಂಡ್ಗೆ ATMಗಳೇ. ಯಾವಾಗ ಯಾವ ATM ಬಳಸ್ಕೊಳ್ಬೇಕು ಅನ್ನೋದು ಕೂಡ ಅವರಿಗೆ ಚೆನ್ನಾಗಿಯೇ ಗೊತ್ತಿದೆ. ಇದಕ್ಕೆ ಉದಾಹರಣೆನೂ ಇದೆ. ಹಿಂದೆ ರಾಜಸ್ಥಾನ್, ಮಧ್ಯಪ್ರದೇಶ, ಪಂಜಾಬ್, ಯಾಕೆ ಕರ್ನಾಟಕದಲ್ಲೂ ದೇವರಾಜ್ ಅರಸ್, ವೀರೇಂದ್ರ ಪಾಟೀಲ್ ಅವರನ್ನ ಹೇಗೆ ಮೂಲೆ ಗುಂಪು ಮಾಡಿದ್ರು ಅನ್ನೋದು ನೋಡಿಲ್ವಾ? ಹಾಗೇನೆ 2023ರಲ್ಲಿ ಡಿ.ಕೆ.ಶಿಯನ್ನ ಮೂಲೆ ಗುಂಪು ಮಾಡಲಾಗಿತ್ತು, ಸಿದ್ದು ಅವರನ್ನ CM ಮಾಡಲಾಗಿತ್ತು. ಈಗ ಬಹುಶಃ ಸಿದ್ದು ಅವರನ್ನ ಮೂಲೆ ಗುಂಪು ಮಾಡುವಂತಹ ಪ್ಲಾನ್ ಕಾಂಗ್ರೆಸ್ನ ಮಾತಾ ಪುತ್ರ ಮತ್ತು ರಬ್ಬರ್ ಸ್ಟ್ಯಾಂಪ್ ಅಧ್ಯಕ್ಷರದ್ದು. ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಸಿದ್ದರಾಮಯ್ಯನವರು ಆಪ್ತರನ್ನೆಲ್ಲ ಛೂ ಬಿಟ್ಟು ಸುರ್ಜೇವಾಲರನ್ನೇ ಓಡಿಸೋ ಪ್ಲಾನ್ ಮಾಡ್ಕೊಳ್ತಾ ಇದ್ರೆ गारंटी कमेटी के ब्लॉक प्रेसिडेंट्स आए ही थे।
स्टेट जो ऑफिस बेयरर्स हैं, नहीं उनकी मीटिंग हो चुकी है। उनकी मीटिंग भैया, या तो आप जनरल सेक्रेटरी बन जाइए एआईसीसी के और आप मीटिंग किया, तो हम उनकी मीटिंग कर चुके हैं। ये मीटिंग खर्चे के लिए हो रही है। देखिए, ये चापलूसी से मुझे कोई असर नहीं होगा, ना सतीश भाई खुश होंगे ना मैं। बोल लेते मैं उनकी चापलूसी से खुश नहीं होने वाला, ना सतीश भाई उनकी चापलूसी से खुश होने वाला, ना उनके नंबर बनने वाले। कई बार ना हम मंत्री को खुश करने की कोशिश करते हैं, जैसे वो कर रहे हैं कि सतीश भाई बड़े खुश हो रहे हैं, तो ऐसे ಅದು ಯಾರು ವಿಡಿಯೋ ಮಾಡಬಾರ್ದು. ಇತ್ತ DK ಶಿವಕುಮಾರ್ ಸಿದ್ದುಗೆ ಆ ಪಿಡೋಕೆ ಹೈಕಮಾಂಡ್ ಬಳಿಯೇ ಸ್ಕೆಚ್ ಹಾಕ್ತಾ ಇದ್ದಾರೆ. ಅದರ ಫಸ್ಟ್ ಸ್ಟೆಪ್ಪೇ ಈ ಗೇಟ್ ಪಾಸ್. ಫೆಬ್ರವರಿ 5ನೇ ತಾರೀಕು ದೆಹಲಿಯ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಎಲ್ಲ ಪಕ್ಷಗಳು ತಯಾರಿ ನಡೆಸ್ತಾ ಇದೆ. ಜೊತೆಗೆ ತಮ್ಮ ಸ್ಟಾರ್ ಪ್ರಚಾರಕರ ಪಟ್ಟಿ ಮಾಡಿ ಅವರನ್ನ ಅಖಾಡಕ್ಕೆ ಇಳಿಸ್ತಿದ್ದಾರೆ. ದುರಂತ ಏನಂದ್ರೆ, ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೆಸರೇ ಇಲ್ಲ. ಅಹಿಂದ ನಾಯಕ ಅನಿಸಿಕೊಂಡಿರುವಂಥ ಸಿದ್ದರಾಮಯ್ಯನವರು AICC ಹೊರಡಿಸಿರುವಂಥ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲೇ ಇಲ್ಲ. ಮಜಾ ಏನಂದ್ರೆ, ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ DCM DK ಶಿವಕುಮಾರ್ ಅವರ ಹೆಸರಿದೆ. ಅಂದ್ರೆ ಸಿದ್ದರಾಮಯ್ಯನವರ ಕೈಯಲ್ಲಿ ಮತಗಳನ್ನು ಸೆಳೆಯುವಂಥ ತಾಕತ್ತು ಇಲ್ಲ ಅನ್ನೋ ಅರ್ಥವಾ, ಅಥವಾ ಸಾಕು ಇನ್ನಾದರೂ ಕುರ್ಚಿ ಬಿಟ್ಟು ಹೋಗ್ಲಿ ಅನ್ನೋ ಸೂಚನೆಯ? DK ಅವರಿಗೆ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಸ್ಥಾನ ಕಲ್ಪಿಸಿರೋದನ್ನು ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ರಾಜಕೀಯ ನಿವೃತ್ತಿ ಬಹುತೇಕ ಖಚಿತ, ನಿಶ್ಚಿತ, ಖಂಡಿತ ಅನಿಸ್ತಾ ಇದೆ. DK ಶಿವಕುಮಾರ್ ಮೊನ್ನೆ ನ್ಯಾಷನಲ್ ಮೀಡಿಯಾಗಳ ಮುಂದೆ ಕೊಟ್ಟಂತಹ ಹೇಳಿಕೆ ಕೂಡ ಬಹಳ ಅಚ್ಚರಿ ಮೂಡಿಸ್ತಿದೆ. Workers chanting slogans, DK Shivakumar must become a CM. It is their desire. I don't want to discuss Airport. on that issue. It is their desire, but our party will take a decision at whenever they take it is left to them. I am not in a hurry for anything. DK ಶಿವಕುಮಾರ್ ನೆಕ್ಸ್ಟ್ CM ಅಂತ ಬೆಂಬಲಿಗರು ಕೂಗ್ತಿರ್ತಾರೆ. ಅದನ್ನ ಪತ್ರಕರ್ತರು ಕೇಳಿದಾಗ ಯಾವಾಗ ಹೈಕಮಾಂಡ್ ನಿರ್ಧಾರ ತಗೊಳ್ತಾರೋ ಆಗ ಆಗ್ತೀನಿ ಅನ್ನೋ ಮಾತು ಹೇಳ್ತಾರೆ. ಅಂದ್ರೆ DK ಹೈಕಮಾಂಡ್ ನಿರ್ಧಾರಕ್ಕೆ ಕಾಯ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಸೀಟ್ ಬಿಟ್ಟು ಕೊಡೋ ಯೋಚನೆಯಲ್ಲೇ ಇಲ್ಲ. ಈ ರಾಧಾಂತ ಕೊನೆಗೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ನೋಡೋಣ. ಮತ್ತೆ ರಾಜ್ಯದಲ್ಲಿ ಎಲೆಕ್ಷನ್ ನಡೆದ್ರು ಆಶ್ಚರ್ಯ ಇಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.